ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮಧು ಕಿರಣ್ಣನ್ನು ಎಬ್ಬಿಸಿದ ತಕ್ಷಣ ಇಷ್ಟೊಂದು ಶೆಕೆ ಆಗುತ್ತಿದೆಯಲ್ಲೇ ಎಂದು ಗೊಣಗುತ್ತಾ ತನ್ನ ಜಿಪ್ ಕೆಳಗೆ ಇಳಿದ ಕಿರಣ್. ಯಾವಾಗಲೂ ಎಸಿಯಲ್ಲೇ ಇದ್ದರೆ ಹೀಗೆಯೇ ಅನ್ನಿಸುತ್ತದೆ. ಸ್ವಲ್ಪ ಬಿಸಿ ಕೂಡ ತಡೆದುಕೊಳ್ಳಲು ಆಗುವುದಿಲ್ಲವೇ ನಿನಗೆ ಎಂದಳು ಮಧು. ಹೌದು, ನೀನು ಹೇಳುವುದು ನಿಜವಿರಬಹುದು ಎಂದು ಮೈಮುರಿಯುತ್ತಾ ಉಮಾ ಕಡೆ ನೋಡಿದ ಕಿರಣ್. ತಕ್ಷಣ ಮೈಮುರಿಯುವುದನ್ನು ನಿಲ್ಲಿಸಿ, ರ್ಯಾಬಿಟ್, ಅದನ್ನು ಅಲ್ಲಿಯೇ ಬಿಟ್ಟು ಬಿಡೆ, ಮುಟ್ಟಬೇಡ ಎಂದು ಕಳ್ಳು ಕಡೆ ನೋಡಿದನು. ಹಾಂ, ಕೊಂಡುಕೊಂಡಿದ್ದು ಬಿಡಲಿಕ್ಕಾ? ಸರ್ ಹತ್ತಿರ ಹಣ ಸ್ವಲ್ಪ ಜಾಸ್ತಿಯೇ ಆದಂತಿದೆ ಎಂದು ಹೇಳುತ್ತಾ ಮಧು ಕಿರಣ್ ಕೈಗೆ ವಾಲೆಟ್ ನೀಡಿದಳು. ಓಹೋ, ಈ ರ್ಯಾಬಿಟ್ ಸಮಯ ನೋಡಿ ಸೇಡು ತೀರಿಸಿಕೊಳ್ಳುತ್ತಿದೆ ಎಂದುಕೊಳ್ಳುತ್ತಾ ಉಮಾ ಕಡೆಗೆ ನೋಡಿ ಪಕ್ಕಕ್ಕೆ ಹೋಗಲು ಪ್ರಯತ್ನಿಸಿದ. ಆದರೆ ಉಮಾಳ ಆ ನೋಟ ತನ್ನನ್ನು ಕರೆಯುತ್ತಿರುವಂತೆ ಭಾಸವಾಗಿ ಕಿರಣ್ಗೆ ಅಲ್ಲಿಂದ ಕದಲು ಸಾಧ್ಯವಾಗಲಿಲ್ಲ. ನೇರವಾಗಿ ಉಮಾಳ ಹತ್ತಿರ ಹೆಜ್ಜೆ ಹಾಕಿದಾಗ ಉಮಾ ಕೂಡ ಒಂದಡಿ ಮುಂದೆ ಬಂದಳು. ಆಕೆ ತನ್ನ ಹತ್ತಿರವೇ ಬರುತ್ತಿರುವುದನ್ನು ಕಂಡು ಕಿರಣ್ಗೆ ಧೈರ್ಯ ಬಂದಿತ್ತು. ಅವನು ಇನ್ನೂ ತಡ ಮಾಡದೆ 4-5 ಹೆಜ್ಜೆಗಳನ್ನು ಬೇಗನೆ ಹಾಕಿ ಅವಳ ಹತ್ತಿರ ತಲುಪಿ ದೂರವನ್ನು ಕಡಿಮೆ ಮಾಡಿದ. ಉಮಾಳ ಕಣ್ಣ ತುಂಬ ನೀರು. ಎದುರಿಗಿರುವ ಎತ್ತ ಮಗನನ್ನು ನೋಡಿ ಏನು ಮಾಡಬೇಕು, ಹೇಗೆ ಹತ್ತಿರಕ್ಕೆ ತೆಗೆದುಕೊಳ್ಳಬೇಕು ಎಂದು ತಿಳಿಯದೆ ಹಾಗೆಯೇ ನಿಲ್ಲಬೇಕೆಂದುಕೊಂಡಳು. ಆದರೆ ತಾಯಿಯ ಮನಸ್ಸು ಕೇಳಲಿಲ್ಲ. ಕಿರಣ್ ಕೆನ್ನೆಯ ಮೇಲೆ ಅಂಟಿದ್ದ ಮಣ್ಣನ್ನು ತನ್ನ ಸೆರಗಿನಿಂದ ಒರೆಸುತ್ತಾ ಜೋರಾಗಿ ಅತ್ತಳು. ಕಿರಣ್ಗೆ ಏನು ಮಾಡಬೇಕೆಂದು ತಿಳಿಯದೆ ಅಮ್ಮ ಎನ್ನುತ್ತಾ ಪ್ರೀತಿಯಿಂದ ಉಮಾಳನ್ನು ಅಪ್ಪಿಕೊಂಡನು. ಉಮಾ ಅಳುತ್ತಲೇ ಮಗನನ್ನು ಅಪ್ಪಿಕೊಂಡು ಎದೆಗೆ ಹತ್ತಿರ ಮಾಡಿಕೊಂಡು ಸ್ವಲ್ಪ ದೂರ ಸರಿದು ಕಿರಣ್ ಮುಖವನ್ನು ಕೈಗಳಲ್ಲಿ ಹಿಡಿದು ಮುತ್ತು ನೀಡಿದಳು. ನಂತರ ಮಗನ ಕೈಗಳನ್ನು ಹಿಡಿದು ತನ್ನ ಕೆನ್ನೆಗೆ ಹೊಡೆದುಕೊಳ್ಳಲು ಹೋದಳು. ಅಮ್ಮ, ಇದೇನು ಎಂದು ಕಿರಣ್ ಅವಳನ್ನು ತಡೆದನು. ಮೊನ್ನೆ ಹಿಂದೆ ಮುಂದೆ ನೋಡದೆ ನಿನಗೆ ಹೊಡೆದನಲ್ಲ ಬಂಗಾರ, ನೀನು ಕೂಡ ನನ್ನನ್ನು ಹೊಡಿ ಎಂದಳು ಉಮಾ. ಅಮ್ಮ, ತಾಯಿ ಮಗನನ್ನು ಹೊಡೆಯಬಹುದು, ಬೈಯಬಹುದು. ನನ್ನನ್ನು ಹೊಡೆಯುವುದಷ್ಟೇ ಅಲ್ಲ, ನನ್ನನ್ನು ಸೀಳುವ ಹಕ್ಕು ಕೂಡ ನಿನಗಿದೆ ಎಂದು ಕಿರಣ್ ಉಮಾಳ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡನು. ಆ ಮಾತುಗಳಿಗೆ ಉಮಾಳ ಅಳು ನಿಲ್ಲಲೇ ಇಲ್ಲ. ನನ್ನ ಬಂಗಾರದ ಕಂದ ಎನ್ನುತ್ತಾ ಮಗನನ್ನು ಅಪ್ಪಿಕೊಂಡು ಬೆನ್ನು ಸವರುತ್ತಾ ಮುತ್ತು ಮಳೆಗರೆದಳು. ಕಿರಣ್ಗೆ ಸ್ವರ್ಗದಲ್ಲಿದ್ದಂತೆ ಅನ್ನಿಸಿತು. ಇಂದು ಕಣ್ಣು ಬಿಟ್ಟ ಸಮಯ ಚೆನ್ನಾಗಿದೆ ಅನ್ನಿಸುತ್ತದೆ. ಕೇಳದೆಯೇ ದೇವತೆ ಪ್ರತ್ಯಕ್ಷವಾಗಿ ಪ್ರೀತಿಯನ್ನು ಹರಿಸುತ್ತಿದ್ದಾಳೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡ. ನನ್ನನ್ನು ಕ್ಷಮಿಸು ಬಂಗಾರ, ಅಮ್ಮನಿಗೆ ಮನಸ್ಸಿಲ್ಲ, ನಿನ್ನನ್ನು ಎಷ್ಟು ನೋಯಿಸಿದ್ದಾಳೆ ಅಲ್ವಾ ಎನ್ನುತ್ತಾ ಕಿರಣ್ ಕೈಗಳಿಗೆ ಮುತ್ತಿಟ್ಟಳು ಉಮಾ. ನಾನು ಅವತ್ತು ಅಷ್ಟೇನು ಬೇಸರ ಮಾಡಿಕೊಳ್ಳಲಿಲ್ಲ ಅಮ್ಮ, ಆದರೆ ಈಗ ಬಹಳ ಸಂಕಟವಾಗುತ್ತಿದೆ. ನೀನು ಹೀಗೆ ಅಳುತ್ತಿದ್ದರೆ ನನಗೆ ಎಷ್ಟು ಕಷ್ಟವಾಗುತ್ತಿದೆ ಗೊತ್ತಾ? ಅಂದ ಹಾಗೆ ನೀನು ಇಲ್ಲಿಗೆ ಹೇಗೆ ಬಂದೆ ಅಮ್ಮ ಎಂದು ಆಶ್ಚರ್ಯದಿಂದ ಕೇಳಿದ ಕಿರಣ್. ಹೇಗೆ ಬರುವುದೇನು, ರಾತ್ರಿಯಿಂದ ನೀನು ಕಾಣುತ್ತಿಲ್ಲವೆಂದ ಮೇಲೆ ನನಗೆ ಬುದ್ಧಿ ಕೆಲಸ ಮಾಡಲಿಲ್ಲ. ಸುತ್ತಲೂ ಹುಡುಕುತ್ತಾ ಇಲ್ಲಿಯವರೆಗೆ ಬಂದೆ ಎಂದಳು ಉಮಾ. ಹೌದಾ ಎಂದು ತಲೆ ಹಿಡಿದುಕೊಳ್ಳುತ್ತಾ ಕಿರಣ್ಗೆ ಏನೋ ನೆನಪಾದಂತೆ, ರ್ಯಾಬಿಟ್ ನನ್ನ ಅಪ್ಪ ಎಂದು ಗಾಬರಿಯಿಂದ ಕೇಳಿದ. ಅಂಕಲ್ ಚೆನ್ನಾಗಿದ್ದಾರೆ ರಾವಣ್, ನೀನು ಗಾಬರಿ ಪಡಬೇಡ ಎಂದಳು ಮಧು. ಅಲ್ಲಿಯವರೆಗೂ ಅವರ ನಡುವೆ ಬಾರದ ದೂರ ನಿಂತು ಆ ಪ್ರೀತಿಯನ್ನು ಸಂತೋಷದಿಂದ ನೋಡುತ್ತಿದ್ದ ಮಧು. ಆ ಮಾತು ಕೇಳಿದ ಕೂಡಲೇ ಹಬ್ಬ, ಒಂದು ಕ್ಷಣ ನನ್ನ ಹೃದಯವೇ ನಿಂತು ಹೋದಂತಾಯಿತು ಎಂದು ಎದೆ ಮೇಲೆ ಕೈಯಿಟ್ಟುಕೊಂಡ ಮಗನನ್ನು ನೋಡಿ ಅಶೋಕ್ ಮೇಲೆ ಮಗನಿಗೆ ಎಷ್ಟು ಪ್ರೀತಿ ಇದೆ ಎಂದು ಉಮಾ ಅರ್ಥ ಮಾಡಿಕೊಂಡಳು. ಹರ್ಷ ಮತ್ತು ಅಶೋಕ್ ಸೇರಿ ತನಗೆ ಮಾಡಿದ ಅನ್ಯಾಯವನ್ನು ನೆನಪಿಸಿಕೊಂಡು ಉಮಾ ಮೌನವಾಗಿ ನುಂಗಿಕೊಂಡಳು. ಎದೆಯಲ್ಲಿ ಇಬ್ಬರ ಮೇಲೆ ಕೋಪದ ಜ್ವಾಲೆ ಎದ್ದಿದ್ದರೂ ಸಹನೆಯಿಂದ ನಿಂತಳು. ಆದರೂ ನಾನು ಇಲ್ಲಿಗೆ ಹೇಗೆ ಬಂದೆ ಎಂದು ಕಿರಣ್ ರಾತ್ರಿ ನಡೆದಿದ್ದನ್ನು ನೆನಪು ಮಾಡಿಕೊಳ್ಳುತ್ತಾ ಕೇಳಿದ. ಹೇಗೆ ಬಂದೆ ಎಂದು ನಮ್ಮನ್ನ ಕೇಳ್ತೀಯಲ್ಲ, ಬೆಳಿಗ್ಗೆನಿಂದ ನಾನು ಕೇಳುತ್ತಿರುವುದು ಅದನ್ನೇ ಅಲ್ವಾ ಎಂದಳು ಮಧು. ಓಯ್ ರ್ಯಾಬಿಟ್, ಸ್ವಲ್ಪ ಹೊತ್ತು ನಿನ್ನ ಕಿರಿಕಿರಿ ನಿಲ್ಲಿಸೆ, ನನಗೆ ನೆನಪು ಮಾಡಿಕೊಳ್ಳಲು ಬಿಡು ಎನ್ನುತ್ತಾ ರಾತ್ರಿ ಗುಡಿಯಿಂದ ಅಶೋಕ್ನನ್ನು ಕಾರಿನ ಹತ್ತಿರ ಕರೆದುಕೊಂಡು ಹೋಗುವಾಗ ಕಣ್ಣುಗಳು ಮುಚ್ಚುತ್ತಿದ್ದವು. ನೀರಿಗಾಗಿ ಪಕ್ಕಕ್ಕೆ ಬಂದಿದ್ದು ಮಾತ್ರ ನೆನಪಿದೆ ಎಂದನು. ನಂತರ ಏನಾಯಿತು ಎಂದು ಎಷ್ಟು ಯೋಚಿಸಿದರೂ ಕಿರಣ್ಗೆ ನೆನಪಾಗಲಿಲ್ಲ. ಅಲ್ಲಿಂದ ಮಧು ಬಂದು ಎಬ್ಬಿಸುವವರೆಗಿನ ಸಮಯ ಒಂದು ರಹಸ್ಯದಂತಿದೆ.
ಅಸಲಿಗೆ ತನಗೆ ತಲೆ ಏಕೆ ಸುತ್ತಿತು? ತಾನೇನು ತಿನ್ನಲಿಲ್ಲ, ಕುಡಿಯಲಿಲ್ಲವಲ್ಲ ಎಂದು ಯೋಚಿಸುತ್ತಿದ್ದಾಗ ಕಿರಣ್ ಕೈ ಜಿಗುಟಾಗಿ ಅಂಟಿಕೊಳ್ಳುತ್ತಿರುವುದನ್ನು ಗಮನಕ್ಕೆ ಬಂದಿತ್ತು. ಗುಡಿಯಲ್ಲಿ ತೀರ್ಥ ತೆಗೆದುಕೊಂಡು ನ್ಯಾಪ್ಕಿನ್ನಲ್ಲಿ ಒರೆಸಿಕೊಂಡಿದ್ದೆ, ಆದರೆ ಕೈ ತೊಳೆದುಕೊಂಡಿರಲಿಲ್ಲ ಎಂಬುದು ನೆನಪಾಯಿತು. ಹೌದು, ಗುಡಿಯಲ್ಲಿ ತೀರ್ಥ ತಗೊಂಡೆ ಎಂದು ಗಟ್ಟಿಯಾಗಿ ಹೇಳಿದ. ಅಂದರೆ ತೀರ್ಥದಲ್ಲಿ ಏನಾದರೂ ಬೆರೆಸಿದ್ದರಾ ಎಂದು ಮಧು ಕೇಳಿದಳು. ಬೆರೆಸಿದ್ದಲ್ಲ, ಬೆರೆಸಿರುತ್ತಾರೆ, ಅದಕ್ಕೆ ಅವರೆಲ್ಲ ಹಾಗೆ ಬಿದ್ದಿದ್ದಾರೆ. ಆದರೆ ಅವರು 1 ಗಂಟೆಯ ಹಿಂದೆಯೇ ಎಚ್ಚರಗೊಂಡಿದ್ದಾರೆ ಎಂದಳು. ಆ ಮಾತು ಕೇಳಿದ ಕೂಡಲೇ ಕಿರಣ್ಗೆ ತಂದೆಗಾಗಿ ತಂದಿದ್ದ ತೀರ್ಥವನ್ನು ಕೂಡ ತಾನೇ ಕುಡಿದಿದ್ದು ನೆನಪಾಗಿ ಓ ಮೈ ಗಾಡ್ ಎಂದುಕೊಂಡನು. ರಾಬಿಟ್, ನೀನು ಅಮ್ಮ ಮನೆಗೆ ಹೋಗಿ, ನಾನು ಈಗಲೇ ಬರುತ್ತೇನೆ ಎಂದು ಗುಡಿಯ ಕಡೆ ತಿರುಗಿದ ಕಿರಣ್. CCTV ಫುಟೇಜ್ಗಾಗಿ ಅಲ್ವಾ? ಅದರಲ್ಲಿ ಏನೂ ಇಲ್ಲ ಬಿಡು, ನಾನು ಈಗಾಗಲೇ 100 ಸಲ ನೋಡಿದ್ದೇನೆ. ನೀನು ಅಂಕಲ್ನನ್ನು ಕಾರಿನಲ್ಲಿ ಕುಳ್ಳಿರಿಸಿ ಡೋರ್ ಹಾಕಿ ಹೋಗುವವರೆಗೆ ಮಾತ್ರ ಇದೆ, ನಂತರ ಏನೂ ಇಲ್ಲ ಎಂದಳು ಮಧು. ಹೌದಾ ಎಂದ ಕಿರಣ್ ಮಧು ಕಡೆ ತಿರುಗಿ. ಹೌದು ಕಂದ, ನಾನು ಕೂಡ ನೋಡಿದೆ ಎಂದಳು ಉಮಾ. ಕಿರಣ್ಗೆ ಈ ಅಪಾಯದ ಬಗ್ಗೆ ಆತಂಕವಿದ್ದರೂ ಉಮಾ ತನ್ನ ಮೇಲೆ ತೋರಿಸುತ್ತಿರುವ ಪ್ರೀತಿಯನ್ನು ನೋಡಿ ಆ ಅಪಾಯವನ್ನೇ ಮರೆತು ಹೋದನು. ಆದರೂ 1 ಸಲ ಚೆಕ್ ಮಾಡಲು ಬಿಡು ರಾಬಿಟ್, ಏನಾದರೂ ತಿಳಿಯಬಹುದು ಎಂದ ಕಿರಣ್. ಅಗತ್ಯವಿಲ್ಲ, ಇನ್ನು ಆ ಗೊಂದಲ ಬಿಟ್ಟು ಬಿಡು. ಮೊದಲು ಮನೆಗೆ ಹೋಗಿ ಸ್ನಾನ ಮಾಡಿ ಏನಾದರೂ ತಿನ್ನು, ಆಸ್ಪತ್ರೆಗೆ ಹೋಗಿ ರಕ್ತ ಪರೀಕ್ಷೆ ಮಾಡಿಸು. ಏನಾದರೂ ತೊಂದರೆ ಇದ್ದರೆ ಚಿಕಿತ್ಸೆ ಪಡೆಯಬಹುದು. ಅಷ್ಟಾಗಿ ನಿನಗೆ ನೋಡಬೇಕೆನ್ನಿಸಿದರೆ ಆ ಫುಟೇಜ್ನ ತರಿಸಿಕೊಂಡು ನೋಡಬಹುದು ಬಿಡು ಎಂದಳು ಉಮಾ. ಹೌದು ಅತ್ತೆ, ಹೇಳಿದ್ದು ನಿಜ. ಆದರೆ ಇಷ್ಟೆಲ್ಲ ನಡೆದ ಮೇಲೆ ಏನು ನಡೆದಿದೆ ಎಂದು ತಿಳಿಯದೆ ಹೇಗೆ ನೆಮ್ಮದಿಯಾಗಿರುವುದು ಎಂದು ಮಧು ಮನಸ್ಸಿನಲ್ಲಿ ಅಂದುಕೊಳ್ತಾಳೆ. ಕಿರಣ್ಗೂ ಹಾಗೆಯೇ ಎನಿಸಿದರೂ ಉಮಾ ಮಾತನ್ನು ಮೀರಲಾಗದೆ ಮನೆಗೆ ಹೊರಡಲು ಸಿದ್ಧನಾಗ್ತಾನೆ. ಅಷ್ಟರಲ್ಲಾಗಲೇ ಅಲ್ಲಿಗೆ ಬಂದಿದ್ದ ಕಾವೇರಿ ಕಿರಣ್ ಮತ್ತು ಉಮಾ ಅವರ ಪ್ರೀತಿಯನ್ನು ನೋಡಿ, ನಾನು ಅಷ್ಟು ಕಷ್ಟಪಟ್ಟು ಪ್ಲ್ಯಾನ್ ಮಾಡಿ ಇಬ್ಬರ ನಡುವೆ ಗಲಾಟೆ ಮಾಡಿಸಿ ಹೊಡೆದಾಡುವವರೆಗೆ ತಂದಿದ್ದರೆ ಸರಿಯಾಗಿ 2 ದಿನ ಕೂಡ ಕಳೆಯಲಿಲ್ಲ. ಅಷ್ಟರಲ್ಲೇ ಒಂದಾಗಿ ಅಪ್ಪಿಕೊಂಡು ಮುದ್ದಾಡುತ್ತಿದ್ದಾರೆ. ಉಮಾ, ಅಂತಹದ್ದೇನು ಮಾಯೆ ಮಾಡಿದ್ದೀಯೇ? ಕಿರಣ್ಣನ್ನು ನಿನ್ನ ಕಡೆಗೆ ಅಯಸ್ಕಾಂತದಂತೆ ಹೇಗೆ ಎಳೆದುಕೊಳ್ಳುತ್ತೀಯಾ ಎಂದು ಒಳಗೊಳಗೆ ಹುರಿದು ಹೋದಳು ಕಾವೇರಿ. ಕಿರಣ್ ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಕಾವೇರಿಯನ್ನು ನೋಡಿ, ಓ ಅಮ್ಮ, ನೀವು ಕೂಡ ಬಂದಿದ್ದೀರಾ ಎಂದನು. ಹೌದು ಮಗನೇ, ನೀನು ಕಾಣದಿದ್ದರೆ ಹುಡುಕಿಕೊಂಡು ಬಾರದೆ ಹೇಗಿರುತ್ತೇವೆ ಹೇಳು ಎಂದಳು ಕಾವೇರಿ. ಕ್ಷಮಿಸಿ ಅಮ್ಮ, ನನ್ನಿಂದ ಎಲ್ಲರಿಗೂ ತುಂಬ ತೊಂದರೆಯಾಯಿತು ಎಂದ ಕಿರಣ್. ಇದರಲ್ಲಿ ತೊಂದರೆ ಏನಿದೆ ಮಗನೇ, ನೀನು ಕ್ಷೇಮವಾಗಿದ್ದೀಯಲ್ಲ, ನಮಗೆ ಅದೇ ಬಹಳ ದೊಡ್ಡ ವಿಷಯ ಎಂದಳು ಕಾವೇರಿ. ಸರಿಯಮ್ಮ, ಬನ್ನಿ ಮನೆಗೆ ಹೋಗೋಣ ಎಂದ ಕಿರಣ್. ನೀವು ಹೋಗುತ್ತೀರಿ ಕಿರಣ್, ನಾನು ಈಗಲೇ ಬರುತ್ತೇನೆ ಎಂದಳು ಕಾವೇರಿ. ಕಿರಣ್ಗೆ ಏಕೋ ಅನುಮಾನ ಬಂದರೂ ಏನು ಮಾತನಾಡದೆ ಮುಂದೆ ನಡೆದನು. ಕಿರಣ್ ಹೋದ ಕೂಡಲೇ ಉಮಾ ಕೂಡ ಹೊರಟು ಕಾವೇರಿಯನ್ನು ದಾಟುತ್ತಿದ್ದಾಗ, ಮತ್ತೆ ಏನಿದು ಹೊಸ ನಾಟಕ? ಮೊನ್ನೆ ಹಾಗೆ ಇಂದು ಹೀಗೆ ಎಂದಳು ಕಾವೇರಿ. ಉಮಾ ತನ್ನ ಸೆರಗನ್ನು ಸರಿಪಡಿಸಿಕೊಂಡು ಕೈಕಟ್ಟಿಕೊಂಡು, ಮೊನ್ನೆ ನನ್ನ ಬುದ್ಧಿಗೆ ಕೇಡಿತನವಾಗಿತ್ತು, ಕಣ್ಣಿಗೆ ಪೊರೆ ಬಂದಿತ್ತು, ಈಗ ಅದು ತೊಲಗಿದೆ. ಅದಕ್ಕೆ ಯಾರೋ ಆಡುವ ಆಟದಲ್ಲಿ ದಾಳವಾಗಬಾರದೆಂದು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿ ನನ್ನ ಮಗನನ್ನು ಕ್ಷಮಿಸು ಎಂದು ಕೇಳಿದೆ. ತಾಯಿಯಲ್ಲವೇ, ಕೇಳುವ ಮೊದಲೇ ನನ್ನ ಬಂಗಾರದ ಕಂದ ಕ್ಷಮಿಸಿಬಿಟ್ಟ ಎಂದು ನೇರವಾಗಿ ಕಾವೇರಿಯ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಳು. ನೋಡು ಉಮಾ, ನಿನಗೆ ಮೊದಲೇ ಬಹಳ ಸಲ ಹೇಳಿದ್ದೇನೆ, ಕಿರಣ್ಗೆ ತಾಯಿಯಾಗಲು ಪ್ರಯತ್ನಿಸಬೇಡ ಎಂದು. ಆದರೆ ನೀನು ಮತ್ತೆ ಮತ್ತೆ ಅದೇ ತಪ್ಪು ಮಾಡುತ್ತಿದ್ದೀಯ. ಹೀಗೆ ಮಾಡುತ್ತಿರುವುದಕ್ಕೆ ಮುಂದೆ ಬಹಳ ಅನುಭವಿಸುತ್ತೀಯ ಎಂದು ಕಾವೇರಿ ಬೆದರಿಕೆ ಹಾಕಿದಳು. ತಾಯಿಯಾಗಲು ಪ್ರಯತ್ನಿಸುವುದೇ ಎಂತಹ ಅಸಂಬದ್ಧ! ಅವತ್ತು ಇವತ್ತು ಯಾವಾಗಲೂ ನಾನು ಅವನಿಗೆ ತಾಯಿಯೇ. ಹೋದ ಸಲದಂತೆ ಕೆಟ್ಟ ನಾಟಕಗಳನ್ನು ಆಡಿ ನನ್ನ ಮಗನನ್ನು ನನಗೆ ದೂರ ಮಾಡಲು ನೋಡಿದರೆ ಅವತ್ತಿನ ಹಾಗೆ ಗಲಾಟೆಗಳಿಗೆ ಹೆದರಿ ದೂರ ಇರುತ್ತೇನೆ ಎಂದುಕೊಂಡೆಯಾ? ನನ್ನ ಮತ್ತು ನನ್ನ ಮಗನ ಮಧ್ಯೆ ಬರಲು ಪ್ರಯತ್ನಿಸುವ ಪ್ರತಿಯೊಬ್ಬರನ್ನು ಜುಟ್ಟು ಹಿಡಿದು ಬಂಡೆಗೆ ಬಡಿಯುತ್ತೇನೆ. ಅಷ್ಟಕ್ಕೆ ನನ್ನ ಹಾಗೆ ತೀರದಿದ್ದರೆ ಕತ್ತಿ ತೆಗೆದುಕೊಂಡು ನಿಲುವು ಸೀಳಿ ಉಪ್ಪಿನಲ್ಲಿ ಉಪ್ಪಿನಕಾಯಿ ಹಾಕುತ್ತೇನೆ ಎಂದು ಉಮಾ ಕೋಪದಿಂದ ಹೇಳಿದಳು. ಆ ಮಾತುಗಳಿಗೆ ಕಾವೇರಿ ದಂಗಾದಳು. ಉಮಾಳ ಭಾಷೆ ಮತ್ತು ಹಾವಭಾವ ಎರಡೂ ವಿಚಿತ್ರವಾಗಿ ಕಂಡವು.
ಯಾವಾಗಲೂ ಗೌರವಯುತವಾಗಿ ಮಾತನಾಡುವ ಉಮಾ ಇಂದು ಹೀಗೆ ಮಾತನಾಡುತ್ತಿರುವುದು ಆಶ್ಚರ್ಯ ತಂದಿತ್ತು. ಇಂದು ನನ್ನ ಕಣ್ಣಿಗೆ ಪೊರೆಗಳು ಸರಿದಂತೆ ಶೀಘ್ರದಲ್ಲೇ ನನ್ನ ಕಿರಣ್ಗೂ ಸತ್ಯ ತಿಳಿಯುತ್ತದೆ. ಅವತ್ತು ನೀನು ಅವನ ಮುಂದೆ ಪ್ರೀತಿ ಸುರಿಸುವಂತೆ ನಾಟಕ ಆಡುತ್ತೀಯಲ್ಲ, ಅದೆಲ್ಲ ಬೂಟಾಟಿಕೆ ಎಂದು ಅವನಿಗೆ ತಿಳಿಯುವ ದಿನ ಹತ್ತಿರದಲ್ಲಿದೆ. ಅಂದು ನೀನು ಮತ್ತು ನಿನ್ನ ಮಕ್ಕಳು ಬೀದಿಗೆ ಬೀಳಬಾರದೆಂದು ಆ ದೇವರಿಗೆ ದಂಡ ಹಾಕಿಕೊ ಎಂದು ಸಿಡಿಮಿಡಿಗೊಂಡು ಅಲ್ಲಿಂದ ಹೊರಟು ಹೋದಳು ಉಮಾ. ಆ ಮಾತು ಕೇಳಿದ ಕಾವೇರಿ, ಅಂತಹ ದಿನ ಈ ಕಾವೇರಿ ಬದುಕಿರವರೆಗೂ ಬರುವುದಿಲ್ಲ, ಬರಲು ನಾನು ಬಿಡುವುದಿಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ಸ್ವಲ್ಪ ದೂರ ಹೋದ ನಂತರ, ಹೇ ರ್ಯಾಬಿಟ್, ಅದನ್ನು ಅಲ್ಲಿಯೇ ಬಿಡು ಅಂದರು ಏಕೆ ತಂದೆ? ನಮ್ಮ ಅಮ್ಮ ನೋಡಿಬಿಟ್ಟರಲ್ಲ, ಅವರ ಮುಂದೆ ನಾನು ದೊಡ್ಡ ಕುಡುಕ ಎಂದು ಸಾಬೀತುಪಡಿಸುವುದೇ ನಿನ್ನ ಪ್ಲ್ಯಾನ್ ಅಲ್ವಾ? ನನಗೆ ಅರ್ಥವಾಯಿತು ಬಿಡು ಎಂದು ಕೈ ಮೇಲೆ ಹಾಕಿದ ಕಿರಣ್. ಅವ್ವಾ ಎಂದು ಕೂಗಿ, ಹೊಯ್ ರಾವಣ್, ನನಗೆ ಅಂತಹ ಪ್ಲ್ಯಾನ್ ಏನೂ ಇಲ್ಲ, ಅಲ್ಲಿ ಬಿಡುವುದು ಏಕೆ ಎಂದು ಬಾಲುವಿಗೆ ಕೊಡೋಣ ಎಂದು ತಂದೆ ಎಂದಳು ಮಧು. ಅದು ಬಾಲುವಿಗೆ ಕೊಡಲಿಕ್ಕ ಅಥವಾ ಅವನ ಹೆಸರು ಹೇಳಿ ನೀನು ಕುಡಿಯಲಿಕ್ಕ ಎಂದನು ಕಿರಣ್. ಮಧು ಕಿರಣ್ ಕಡೆ ಗಂಭೀರವಾಗಿ ನೋಡಿ, ಯಾವುದೋ ಒಂದು ಸಲ ಕುಡಿದಿದ್ದಕ್ಕೆ ನನಗೆ ಪ್ರತಿದಿನ ಅದೇ ಕೆಲಸ ಎಂದುಕೊಂಡಿದ್ದೀಯಾ ಎಂದಳು. ಪರವಾಗಿಲ್ಲ, ಸಂಕೋಚ ಪಡಬೇಡ ಕಣೆ ರ್ಯಾಬಿಟ್, ಬೇಕಾದರೆ ಕುಡಿ, ಕುಡಿದ ನಂತರ ನೀನು ಮಾತನಾಡುವ ಮಾತಿಗೆ ಮಾಡುವ ಚೇಷ್ಟೆಗೆ ನಾನು ನಿನ್ನ ದೊಡ್ಡ ಫ್ಯಾನ್ ಇಲ್ಲಿ ಎಂದ ಕಿರಣ್ ನಕ್ಕನು. ಆ ಮಾತಿಗೆ ಮಧು ಮುಜುಗರ ಪಟ್ಟುಕೊಂಡು, ರಾವಣ್ ನಿಜ ಹೇಳು, ಅವತ್ತು ನಾನು ಏನು ಮಾತನಾಡಿದೆ ಎಂದು ಕೇಳಿದಳು. ಹಾ ಬೇಡ ಬಿಡು, ತಿಳಿದುಕೊಂಡರೆ ಸತ್ತು ಹೋಗ್ತೀಯ ಎನ್ನುತ್ತಾ ಮಧು ಭುಜ ಸವರಿ, ಒಂದು ಸಲ ಆ ಫುಟೇಜ್ ತರಿಸು ರ್ಯಾಬಿಟ್ ಎಂದು ತಲೆ ಹಿಡಿದುಕೊಂಡನು ಕಿರಣ್. ಅತ್ತೆ ಹೇಳಿದಂತೆ ರಾವಣ್ಗೆ ಬ್ಲಡ್ ಟೆಸ್ಟ್ ಮಾಡಿಸಬೇಕು, ಪದೇ ಪದೇ ಏನೋ ಒಂದನ್ನು ಕುಡಿಯುತ್ತಿದ್ದಾನೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ, ಮೊದಲು ನೀನು ಫ್ರೆಶ್ ಆಗಿ ತಿಂಡಿ ತಿಂದು ಸ್ವಲ್ಪ ವಿಶ್ರಾಂತಿ ತಗೋ ಎಂದಳು ಮಧು. ಇನ್ನು ವಿಶ್ರಾಂತಿ ಎಲ್ಲಿಯದು, ಈಗಾಗಲೇ 7-8 ಗಂಟೆಗಳ ಕಾಲ ಏನಾಯಿತು ಎಂದು ತಿಳಿಯದೆ ಹೋಗಿದೆ ಎಂದು ನಡೆಯುತ್ತಲೇ ಹೇಳಿದನು ಕಿರಣ್. ಅಷ್ಟರಲ್ಲಿ ಮೇನ್ ರೋಡ್ ಬಂದಿತ್ತು. ಡ್ರೈವರ್ ಕಾರ್ ಜೊತೆ ಸಿದ್ಧವಾಗಿದ್ದನು. ಕಾರ್ ನೋಡಿ, ರ್ಯಾಬಿಟ್ ನೀನು ಕಾಲ್ ಮಾಡಿದೆಯಾ ಎಂದು ಕಿರಣ್ ಕೇಳಿದ. ಹೌದು ಎಂದಳು ಮಧು. ಯಾವಾಗ ಎಂದು ಕೇಳಿದ ಕಿರಣ್. ನೀನು ಅತ್ತೆಯ ಪ್ರೀತಿಯ ಮಳೆಯಲ್ಲಿ ನೆನೆಯುತ್ತಿದ್ದಾಗ ಎಂದಳು ಮಧು. ಕಿರಣ್ ತನ್ನ ಫೋನ್ ಹುಡುಕಿದನು. ಫೋನ್ ಜೇಬಿನಲ್ಲೇ ಇತ್ತು. ವ್ಯಾಲೆಟ್ ಕೂಡ ಇದೆ, ಫೋನ್ ಇದೆ, ಚಿನ್ನಾಭರಣ ಕೂಡ ಇದೆ. ಅಂದರೆ ಇದು ದರೋಡೆ ಮಾಡುವ ಉದ್ದೇಶದಿಂದ ನಡೆದಿದ್ದಲ್ಲ, ಬೇರೆ ಯಾವುದೋ ಉದ್ದೇಶಕ್ಕಾಗಿ. ಆ ಉದ್ದೇಶ ನನ್ನ ಪ್ರಾಣವಲ್ಲವಷ್ಟೇ ಎಂದುಕೊಂಡನು. ತನ್ನ ಪ್ರಾಣ ಎಷ್ಟು ಅಗ್ಗವಾಗಿದೆ ಎಂದರೆ ಯಾರು ಬೇಕಾದರೂ ತೆಗೆಯಲು ನೋಡುತ್ತಿದ್ದಾರೆ ಎಂದು ಬೇಸರ ಪಟ್ಟುಕೊಂಡನು. ತಾನು ಪ್ರಜ್ಞೆಯಲ್ಲಿ ಇಲ್ಲದಿದ್ದಾಗ ಬಂದವರು ತನ್ನನ್ನು ಏನು ಮಾಡದೆ ಏಕೆ ಬಿಟ್ಟು ಹೋದರು ಎಂದು ಯೋಚಿಸುತ್ತಿದ್ದಾಗ ಮಧು ಕಿರಣ್ ಕೈ ಹಿಡಿದುಕೊಂಡು, ಸ್ವಲ್ಪ ಜಾಗರೂಕತೆಯಿಂದ ಇರಬಾರದೆ ರಾವಣ್, ನಿಜವಾಗಿಯೂ ಯಾವುದೋ ಒಂದು ಶಕ್ತಿ ನಿನ್ನನ್ನು ಕಾಪಾಡಿದೆ ಎಂದು ನನಗೆ ನಂಬಿಕೆ ಇದೆ. ಇಲ್ಲದಿದ್ದರೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ಏನು ಮಾಡದೆ ಹೇಗೆ ಹಾಗೆ ಹೋಗುತ್ತಿದ್ದರು ಎಂದು ಬೇಸರದಿಂದ ಹೇಳಿದಳು. ಅವನ ಮನಸ್ಸಿನ ಮಾತು ಕೂಡ ಅದೇ ಆಗಿತ್ತು. ಆದರೆ ಆ ಶಕ್ತಿ ಯಾವುದು? ಯಾರು ತನ್ನನ್ನು ಕಾಪಾಡಿದ್ದು? ದೇವರೇ, ನನ್ನ ತಲೆ ಸುತ್ತುತ್ತಿದೆ. ನಿನಗೆ ನಾನೆಂದರೆ ಅಷ್ಟು ಇಷ್ಟವಿದ್ದರೆ ನಮ್ಮ ತಂದೆಯನ್ನು ಬೇಗ ಗುಣಪಡಿಸಿ ನನ್ನನ್ನು ಸುಲಭವಾಗಿ ಸಾಯಿಸಿ ನಿನ್ನ ಹತ್ತಿರ ಕರೆದುಕೋ. ಇಲ್ಲಿ ನೂರಾರು ಟೆನ್ಷನ್ಗಳ ಮಧ್ಯೆ ಬದುಕುವುದಕ್ಕಿಂತ ಸಾವು ಲೇಸು ಎಂದು ಕಿರಣ್ ಮೇಲೆ ಆಕಾಶದ ಕಡೆ ನೋಡುತ್ತಾ ಹೇಳಿದನು. ಮಾತನಾಡಬಾರದೆ ರಾವಣ್ ಎಂದಳು ಮಧು. ಕಿರಣ್ ಮಧು ಕಡೆ ನೋಡಿ ತಿರುಗಿ, ಏನು ಮಾತನಾಡಲಿ ರ್ಯಾಬಿಟ್, ಇನ್ನು ಎಷ್ಟು ಜಾಗರೂಕತೆಯಿಂದ ಇರಲಿ? ದೇವಸ್ಥಾನದ ತೀರ್ಥವನ್ನು ಬಿಡುತ್ತಿಲ್ಲ, ಇನ್ನು ಮುಂದೆ ಉಸಿರಾಡುವ ಗಾಳಿಯನ್ನು ಕೂಡ ವಿಷ ಮಾಡಬಹುದು. ಆಗ ಏನು ಮಾಡಲಿ? ಬೆನ್ನಿಗೆ ಆಕ್ಸಿಜನ್ ಸಿಲಿಂಡರ್ ಕಟ್ಟಿಕೊಂಡು ತಿರುಗಬೇಕಾ? ನನಗೆ ಈ ಕಿರಿಕಿರಿ ಆಗುತ್ತಿದೆ ರ್ಯಾಬಿಟ್, ನನ್ನಿಂದ ಆಗದು. ನಾನು ಇನ್ನು ಮೇಲೆ ನನ್ನಿಷ್ಟ ಬಂದಂತೆ ಸ್ವತಂತ್ರವಾಗಿ ಬದುಕುತ್ತೇನೆ. ಅವನ ಕೋಪ, ಬೇಸರ ಎಲ್ಲವೂ ಮಧುಗೆ ಅರ್ಥವಾಗ್ತಿತ್ತು. ಕಷ್ಟಗಳೆಲ್ಲ ಒಟ್ಟಿಗೆ ಬಂದು ಒತ್ತಡ ಹಾಕುತ್ತಿರುವಾಗ ಸಹನೆ ಕಳೆದುಕೊಂಡ ಮನುಷ್ಯ ಹೇಗೆ ಮಾತನಾಡುತ್ತಾನೋ ಹಾಗೆಯೇ ಅವನಾಡುತ್ತಿದ್ದನು. ನಿನ್ನನ್ನು ಸ್ವತಂತ್ರವಾಗಿ ಇರಬೇಡ ಎಂದು ಯಾರು ಹೇಳಿದರು ರಾವಣ್? ಖುಷಿಯಾಗಿರು, ಆದರೆ ಜಾಗರೂಕತೆಯಿಂದ ಇರು. ನಿನಗಾಗಿ ಅಲ್ಲದಿದ್ದರೂ ನಿನ್ನನ್ನು ಪ್ರೀತಿಸುವವರಿಗಾಗಿ ಪ್ಲೀಸ್ ಎಂದಳು ಮಧು. ಆ ಮಾತು ಕೇಳಿದ ಕಿರಣ್, ಏನೋ ರ್ಯಾಬಿಟ್, ಈ ಮಧ್ಯೆ ನಿನ್ನ ಮಾತುಗಳು ಇಷ್ಟು ಸಿಹಿಯಾಗುತ್ತಿವೆ. ಯಾವಾಗಲೂ ಕಾಗೆಯಂತೆ ಕಾವ್ ಕಾವ್ ಎಂದು ಅರಚುತ್ತಿದ್ದವಳು ಈಗ ಪಿ ಸುಶೀಲರಂತೆ ಮೆಲೋಡಿಯಾಗಿ ಹಾಡುತ್ತಿದ್ದೀಯ, ಏನ್ ಕತೆ ಎಂದು ನಗುತ್ತಾ ಕಣ್ಣು ಮಿಟುಕಿಸಿದನು.
ಆ ಮಾತಿಗೆ ಮಧು ಸುಧಾರಿಸಿಕೊಂಡು ಕಿರಣ್ ಕೈಬಿಟ್ಟು, ಕತೆಯೂ ಇಲ್ಲ ಏನೂ ಇಲ್ಲ. ಅತ್ತೆಯನ್ನು ನೋಡಿದೆಯಲ್ಲ ಹೇಗೆ ಅಳುತ್ತಿದ್ದರು ಎಂದು. ರಾತ್ರಿಯಿಂದ ಮಾವ ಎಂದು ಹೇಳಲು ಮಾತು ನಿಲ್ಲಿಸಿದಳು. ಅಂಕಲ್ ಹೊರಗೆ ಹೇಳಿಕೊಳ್ಳದಿದ್ದರೂ ನಿನ್ನ ಬಗ್ಗೆ ಎಷ್ಟು ಸಂಕಟ ಪಟ್ಟಿರಬಹುದು. ಅಮ್ಮಮ್ಮ ಅಂತೂ ರಾತ್ರಿಯಿಂದ ಪೂಜೆ ಕೋಣೆಯಲ್ಲೇ ಇದ್ದಾರಂತೆ. ಇವರೆಲ್ಲ ನಿನಗಾಗಿ ಕಷ್ಟಪಡ್ತಿದ್ದಾರೆ ಎಂದು ನಾನು ಹಾಗೆ ಹೇಳಿದೆ ಎಂದಳು. ಪಾಪ ಮಾವ ರಾತ್ರಿಯಿಂದ ನಿನಗಾಗಿ ಎಷ್ಟು ತಪಿಸಿದ್ದಾರೋ, ಈಗ ಕೂಡ ಆ ಮರದ ಮರೆಯಿಂದ ನೋಡುತ್ತಿದ್ದಾರೆ ಎಂದುಕೊಂಡಳು ಮನಸ್ಸಿನಲ್ಲಿ ಮಧು. ಎಲ್ಲರ ಹೆಸರನ್ನು ಹೇಳುತ್ತಿದ್ದೀಯಾ, ನಿನ್ನ ಹೆಸರು ಹೇಳಲೇ ಇಲ್ಲವಲ್ಲ. ನೀನು ಕೂಡ ರಾತ್ರಿಯಿಂದ ಓಡಾಡುತ್ತಿದ್ದೀಯಲ್ಲ ಎಂದು ಕಿರಣ್ ಕೇಳಿದನು. ಇಲ್ಲ, ನಾನು ನಡೆದುಕೊಂಡೇ ಬಂದೆ ರಾವಣ್ ಎಂದಳು ಮಧು ಭಾವನೆಗಳನ್ನು ಅಟ್ಟಿಕೊಂಡು. ಆಹಾ ಹೌದಾ ಎಂದು ಕಿರಣ್ ನಕ್ಕನು. ಹೀಗೋ ಕೊಂಡುಕೊಂಡಿದ್ದೀಯಲ್ಲ, ನೀನೇ ಹಿಡಿದುಕೋ ಎಂದು ಮಡಿಕೆಯನ್ನು ಕಿರಣ್ಗೆ ನೀಡಿ ಕಾರಿನಲ್ಲಿ ಕುಳಿತಳು ಮಧು. ಕಿರಣ್ ಅದನ್ನು ಹಿಡಿದು, ಕಳ್ಳಿ ರ್ಯಾಬಿಟ್, ನಿನ್ನ ನಾಟಕಗಳು ನನಗೆ ಗೊತ್ತು ಎಂದುಕೊಂಡು ಕಾರ್ ಡೋರ್ ತೆಗೆದು ಕುಳಿತನು. ಹಿಂದಕ್ಕೆ ಒರಗಿ ಕಣ್ಣು ಮುಚ್ಚಿಕೊಂಡಿದ್ದ ಮಧುಳನ್ನು ನೋಡಿ ರಾತ್ರಿಯೆಲ್ಲ ಅಲೆದಾಡುತ್ತಂತಿದೆ, ಮುಖವೆಲ್ಲ ಬಾಡಿದೆ ಎಂದುಕೊಂಡು ತಾನು ಕೂಡ ಹಿಂದೆ ಒರಗಿ ಅವಳ ಕೂದಲನ್ನು ಸರಿ ಮಾಡುತ್ತಾ ಥ್ಯಾಂಕ್ ಯು ಎಂದನು. ಏಕೆ ರಾವಣ್ ಎಂದಳು ಮಧು ಕಣ್ಣು ಮುಚ್ಚಿಕೊಂಡೆ. ಏನೋ ಹೇಳಬೇಕು ಅನ್ನಿಸಿತು ಅಷ್ಟೆ ಎಂದು ಕಿರಣ್ ಅವಳ ಕೈ ಹಿಡಿದು ನಿಧಾನವಾಗಿ ಸವರಿದನು. ಕಿರಣ್ ಕೈ ಸವರುತ್ತಿದ್ದರೆ ರಾತ್ರಿಯಿಂದ ಅಲೆದು ಸುಸ್ತಾಗಿದ್ದ ದೇಹಕ್ಕೆ ಹೊಸ ಚೈತನ್ಯ ಬಂದಂತಾಯಿತು. ನೀನು ಸ್ವಲ್ಪ ದೂರ ಇರು ಮಗನೇ, ನನಗೆ ಉಸಿರಾಡಲು ಆಗುತ್ತಿಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ತನ್ನ ಭಾವನೆಗಳನ್ನು ಹತೋಟಿಯಲ್ಲಿಡಲು ಇನ್ನೊಂದು ಕೈಯನ್ನು ಮುಖಕ್ಕೆ ಅಡ್ಡ ಇಟ್ಟುಕೊಂಡಳು ಮಧು. ಹರ್ಷನ ಮನೆಗೆ ಹೋಗಿ ಬಹಳಷ್ಟು ಬಾರಿ ಫುಟೇಜ್ ನೋಡಿದ ನಂತರ ಎಷ್ಟು ಅಚ್ಚುಕಟ್ಟಾಗಿ ಬಂದವರನ್ನು ಮಾಯ ಮಾಡಿದ್ದಾರೆ. ಇಷ್ಟು ಪರ್ಫೆಕ್ಟ್ ಆಗಿ ಪ್ಲ್ಯಾನ್ ಮಾಡುವವರು ಯಾರು ಇರಬಹುದು? ಯಾರು ನನ್ನ ಮಗನನ್ನು ಉಳಿಸಿದ್ದು ಎಂದುಕೊಳ್ಳುತ್ತಾ ಉಮಾ ಕಡೆ ನೋಡಿದನು ಹರ್ಷ. ಮಗ ಅಷ್ಟು ದೊಡ್ಡ ಅಪಾಯದಿಂದ ಪಾರಾದರೂ ಏನು ಆತಂಕವಿಲ್ಲದೆ ತನ್ನ ಕೆಲಸ ತಾನು ಮಾಡಿಕೊಳ್ಳುತ್ತಾ ಫೋನ್ನಲ್ಲಿ ಡಾಕ್ಟರ್ ಜೊತೆ ಮಾತನಾಡುತ್ತಿರುವ ಪತ್ನಿಯನ್ನು ನೋಡಿ ಹರ್ಷನಿಗೆ ಅನುಮಾನ ಶುರುವಾಯಿತು. ಲಲಿತಾ, ನಾನು ಉಮಾ ಮಾತನಾಡುತ್ತಿದ್ದೇನೆ. ಇಂದು ನಮ್ಮ ಕಿರಣ್ ನಿಮ್ಮ ಹಾಸ್ಪಿಟಲ್ಗೆ ಬರುತ್ತಿದ್ದಾನೆ. ಅವನ ಬ್ಲಡ್ ಟೆಸ್ಟ್ ಮಾಡಿ ಏನಾದರೂ ಡ್ರಗ್ ಓವರ್ ಡೋಸ್ ಆಗಿದೆಯಾ ಎಂದು ಬೇಗ ಪರೀಕ್ಷಿಸಿ. ಏನಾದರೂ ತೊಂದರೆ ಇದ್ದರೆ ಚಿಕಿತ್ಸೆ ಶುರು ಮಾಡಿ ಪ್ಲೀಸ್ ಎಂದು ಹೇಳುತ್ತಾ ಟೇಬಲ್ ಮೇಲೆ ಬ್ರೇಕ್ಫಾಸ್ಟ್ ಜೋಡಿಸುತ್ತಿದ್ದಳು. ನಂತರ ಫೋನ್ ಇಟ್ಟು ಸಹಜವಾಗಿದ್ದ ಉಮಾಳ ಹತ್ತಿರ ಹೋಗಿ ಹರ್ಷ ನಿಂತನು. ಏನು ಮಾಡಿದೆ ಉಮಾ ಎಂದು ಕೋಪದಿಂದ ಕೇಳಿದನು ಹರ್ಷ. ಉಮಾ ಹರ್ಷನ ಕಣ್ಣಲ್ಲಿ ಕಣ್ಣಿಟ್ಟು ಕೋಪದಿಂದ ನೋಡಿದಳು. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.